ಪದ್ಧತಿ ಪ್ರಾತ್ಯಕ್ಷಿಕೆ ಹಾಗೂ ಮಾಹಿತಿ ನೀಡಲು ಬಂದಿದ್ದೇನೆ ಇಲ್ಲಿ. ಮೊದಲನೇದಾಗಿ ಅಣಬೆದಲ್ಲಿ ಹಲವಾರು ಪ್ರಕಾರಗಳಿವೆ. ಅದರಲ್ಲಿ ಮುಖ್ಯವಾಗಿ ಹಾಲಣಬೆ, ಬಿಳಿಗುಂಡಿ ಅಣಬೆ, ಆಯಿಸ್ಟರ್ ಅಣಬೆ ಮತ್ತು ಭತ್ತದ ಹುಲ್ಲಿನ ಅಣಬೆ ಅನ್ನೋ 4 ಪ್ರಕಾರಗಳನ್ನು ನಾವು ಆಹಾರದಲ್ಲಿ ಮುಖ್ಯವಾಗಿ ಅಳವಡಿಸ್ಕೊಳ್ತೀವಿ. ಅದರಲ್ಲಿನೂ ಒಂದೊಂದು ಅಣಬೆಗೂ ಒಂದೊಂದು ವಿಶೇಷತೆಗಳಿವೆ. ಮೊದಲನೇದಾಗಿ ಇದೇನು ಹಾಲಿನ ಅಣಬೆ ಅಂತ ಹೇಳಿದ್ನಲ್ಲ, ಅದಕ್ಕೇನು ವಿಶೇಷತೆ ಅಂದ್ರೆ ಹಾಲಿನ ಅಣಬೆದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ನಾರಿನಾಂಶ ಇರುತ್ತೆ. ಅದನ್ನು ನಾವು ಈ ಮಟನ್ ಚಿಕನ್ ಏನ್ ತಿಂತೀವಲ್ಲ, ಅದು ತಿಂದಿರೋ ಅನುಭವ ನಮ್ಗೆ ಆ ಅಣಬೆ ತಿನ್ನೋದ್ರಿಂದ ಸಿಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಬೇರೆ ಅಣಬೆಗಳನ್ನ ಜಾಸ್ತಿ ಹೊತ್ತು ಶೇಖರಿಸೋಕ್ ಆಗಲ್ಲ. ಆದ್ರೆ ಈ ಅಣಬೆನ ನೀವು 4 ರಿಂದ 5 ದಿವಸವರೆಗೂ ಶೇಖರಣೆ ಮಾಡ್ಕೋಬಹುದು. ಒಂದು ಬಿಳಿಗುಂಡಿ ಅಣಬೆಗೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಅಣಬೆಗಳಿಂದ ಜಾಸ್ತಿ ಡಿಮಾಂಡ್ ಆಗಿದೆ ಬಿಳಿಗುಂಡಿ ಅಣಬೆ. ಮತ್ತೆ ಬಿಳಿಗುಂಡಿ ಅಣಬೆ ಎಲ್ಲಕ್ಕಿಂತ ಜಾಸ್ತಿ ಬೆಲೆನೂ ಅದಕ್ಕೆ ಇರೋದು. ಅದಕ್ಕೆ ಬಿಳಿಗುಂಡಿ ಅಣಬೆನ ಜಾಸ್ತಿ ಬೆಳಿತಾರೆ ಜನರಲ್ಲಿ. ಈಗ ನಾವು ಅಣಬೆನ ಹೇಗೆ ಬೆಳಿಬೇಕಂತ ತಿಳಿದುಕೊಳ್ಳೋಣ, ಆಯ್ತಾ? ಅದರ ಪದ್ಧತಿ ಪ್ರಾತ್ಯಕ್ಷಿಕೆಯನ್ನು ರಾಕೇಶ್ ಅವರು ಮಾಡಿ ತೋರಿಸ್ತಾರೆ ಇಲ್ಲಿ. ಮೊದಲನೇದಾಗಿ ನಾವು ಕತ್ತರಿಸಿದ ರಾಗಿ ಹುಲ್ಲು ಅಥವಾ ಭತ್ತದ ಹುಲ್ಲು ಅದನ್ನ ತೆಗೆದುಕೊಂಡ್ಬಿಟ್ಟು ಅದನ್ನ ನಾವು ನೀರಿನಲ್ಲಿ ನೆನೆಸ್ಬೇಕು. ನೀವು 8 ರಿಂದ 10 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸ್ಬೇಕು. ಮತ್ತೆ ನೀವು ಯಾವ ನೀರಲ್ಲಿ ನೆನೆಸ್ತಿರಲ್ಲ ಆ ನೀರು ತುಂಬಾ ಸ್ವಚ್ಛವಾಗಿರ್ಬೇಕು. ಮುಂದೆ ಅದೇನ್ ನೆನೆಸಿರ್ತಿರಲ್ಲ ಆ ಹುಲ್ಲನ್ನ ತೆಗೆದುಕೊಂಡು ನೀವು ಬಿಸಿನೀರಿನಲ್ಲಿ 30 ನಿಮಿಷಗಳ ಕಾಲ ಕುದಿಸ್ಬೇಕು. ನೀವೇನ್ ಕುದಿಸ್ತಿರಲ್ಲ ಆ ನೀರು ಸ್ವಚ್ಛವಾಗಿರ್ಬೇಕು. ನೀವು ಯಾಕೆ ಅಣಬೆನ ಕುದಿಸ್ತಿದ್ದೀರಾ ಅಂದ್ರೆ ಅದ್ರಲ್ಲಿ ಮುಂಚೆ ಏನಾದ್ರು ಸೂಕ್ಷ್ಮಾಣು ಜೀವಿಗಳು ಇದ್ರೆ ಅವೆಲ್ಲ ಸತ್ತೋಗ್ಬೇಕಂತ ನೀವು ನೀರಿನಲ್ಲಿ ಅದನ್ನ ಕುದಿಸ್ಬೇಕು, ಆಯ್ತಾ? ಕುದಿಸಿದ್ಮೇಲೆ ಏನ್ ಕುದಿರ್ತಿರೋದಲ್ಲ ಅದನ್ನ ತೆಗೆದ್ಕೊಂಡ್ಬಿಟ್ಟು ನೀವು ಒಣಗಿಸ್ಬೇಕು. ಅದನ್ನ ಎಷ್ಟೊತ್ತವರೆಗೂ ನೀವು ಒಣಗಿಸ್ಬೇಕು ಅಂದ್ರೆ ಅದರಲ್ಲಿ 35% ಅಷ್ಟು ನೀರಿನ ಅಂಶ ಇರಬೇಕು. ಅಂದ್ರೆ ನೀವು ಅದನ್ನ ಹುಲ್ಲನ್ನ ಎತ್ತಿದ್ರೆ ಅದರಿಂದ ನೀರು ಸೋರ್ಬಾರ್ದು. ಆದ್ರೆ ನೀವು ಕೈಲಿ ಮುಡಿದಾಗ ಅದರಲ್ಲಿ ನೀರು ನಿಮ್ಗೆ ಇದು ಅನುಭವ ಆಗ್ಬೇಕು, ಆದ್ರೆ ಅದು ಇದು ಆಗ್ಬಾರ್ದು, ಅದರಿಂದ ನೀರು ಸೋರ್ಬಾರ್ದು. ಅಷ್ಟರವರೆಗೆ ನೀವು ಅದನ್ನ ಒಣಗಿಸ್ಬೇಕು. ಮತ್ತೆ ಒಣಗಿಸ್ಬೇಕಾದ್ರೆ ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ನೀವು ಯಾವಾಗೂ ಸೂರ್ಯನ ಬೆಳಕಿಗೆ ನೇರವಾಗಿ ಅದನ್ನ ಒಣಗಿಸ್ಬಾರ್ದು. ಯಾವಾಗ್ಲೂ ನೆರಳಿನಲ್ಲೇ ಒಣಗಿಸ್ಬೇಕು. ಆದ್ರೆ ಒಣಗಿದ ಹುಲ್ಲನ್ನು ನೀವು 2 ರಿಂದ 3 ಇಂಚು ಅಳತೆಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಈ ತರ ಪ್ಲಾಸ್ಟಿಕ್ ಅಲ್ಲಿ ಒಂದೊಂದು ಪದರನ ಹಾಕೋಬೇಕು. ಈ ತರ ಒಂದು ಪದರ ಹಾಕೊಂಡ್ಮೇಲೆ ಇದು ಅಣಬೆ ಬೀಜ. ಇದನ್ನ ಇಂಗ್ಲಿಷ್ ನಲ್ಲಿ ಸ್ಪಾನ್ ಅಂತಾರೆ. ಅಣಬೆ ಬೀಜ ಇದು ನೋಡಿ ಎಲ್ಲರೂ, ಅಣಬೆ ಬೀಜ ಇದು. ಈ ಅಣಬೆ ಬೀಜನ ಈಗ ಇದ್ರ ಮೇಲೆ ಒಂದ್ ಪದರ ಹಾಕೋಬೇಕು. ನೋಡ್ಲಿ ಅದು ಗೊತ್ತಾಗ